ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸಭಾಧ್ಯಕ್ಷರೇ, ನಮ್ಮದೊಂದು ದೊಡ್ಡ ಸಮುದಾಯ ಇದೆ ನಮ್ಮ ರಾಜ್ಯದಲ್ಲಿ. ಅದು ಧ್ವನಿ ಇಲ್ಲದ ಸಮುದಾಯ. ಅದು ವೋಟ್ ಬ್ಯಾಂಕ್ ಅಲ್ಲ. ಅದು ಆದರೆ ಬಹಳ ಮಹತ್ವದ್ದು. ತಾವೇ ಹೇಳ್ದಂಗೆ ಮುಂದಿನ ಜನರೇಷನ್ ಅವರೇ ಬರೋದು. ಸೊ ಅವ್ರ ಬಗ್ಗೆ ನಾವು ಸದನದಲ್ಲಿ ನಾವೆಲ್ಲರೂ ಕೂಡ ಇದ್ಯಾವುದೋ ಸರ್ಕಾರದ ವಿರುದ್ಧ, ಆ ಪಕ್ಷದ ವಿರುದ್ಧ ಅಲ್ಲ. ಆ ಸಮುದಾಯಕ್ಕೆ ನಾವು ಹೇಗೆ ಶಕ್ತಿ ತುಂಬಬೇಕು, ನಾವು ಕಾಯಕಲ್ಪ ಹೇಗೆ ಕೊಡಬೇಕು ಅನ್ನೋದಕ್ಕೋಸ್ಕರ ಈ ವಿಚಾರವನ್ನು ತಾನು ತಮ್ಮ ಮುಂದೆ ಇಟ್ಟಿದ್ದೆ. ನಾನು ಮಾತಾಡೋಕ್ಕಿಂತ ಶುರು ಮಾಡೋಕ್ಕಿಂತ ಮುಂಚೆ ಒಂದು 4 ಉದಾಹರಣೆಗಳನ್ನ ಸದನ ಗಮನಕ್ಕೆ ನಾನು ತರ್ತೀನಿ. ಈಗ ಒಂದು 8 ವರ್ಷದ ಹಿಂದೆ ಒಬ್ಬ ಹುಡುಗ ನನಗೆ ಪರಿಚಯ ಆದ. ಆ ಹುಡುಗ ಹುಟ್ಟಿದ್ದು ಇಲ್ಲೇ ಬೆಂಗಳೂರಲ್ಲಿ ಆನೆಕಲ್ ಬಳಿ. ಅಲ್ಲೆಲ್ಲ ಒಂದು ಚಿಕ್ಕನಹಳ್ಳಿ ಅಂತ ಒಂದು ಹಳ್ಳಿ ಇತ್ತಂತೆ. ಚಿಕ್ಕನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಇದೆಯಲ್ಲ, ಅದತ್ಲ ಕಡೆ ಎಲ್ಲೋ. ತಂದೆ ತಾಯಿ ಇಬ್ರು ಕೂಡ ಕೂಲಿ ಕಾರ್ಮಿಕರ ಮಗ ಅವನು. ಏನೋ ಗ್ರಾಚಾರ, ತಂದೆ ತೀರೋಗ್ಬಿಟ್ಟ. ತಾಯಿ ಕೂಲಿ ಮಾಡಿ ಆ ಮಗುವನ್ನ ಬೆಳೆಸಕ್ ಶುರು ಮಾಡಿದ್ಲು. ಆ ತಾಯಿ ಎಷ್ಟು ಮುಗ್ದೆ ಅಂತಂದ್ರೆ, ಮಗುಗೆ ಶಾಲೆಗೆ ಸೇರಿಸ್ಬೇಕು ವಯಸ್ಸಾಯ್ತು ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ. ಆ ಹಳ್ಳಿನಲ್ಲಿ ಒಬ್ರು ಟೀಚರ್ ಇದ್ರು. ಆ ಟೀಚರ್ ಹೆಸರು ನನ್ನ ಲೈಫಲ್ಲಿ ಮರೆಯಲ್ಲ, ನಿರ್ಮಲಾ ಅಂತ. ಆ ನಿರ್ಮಲಾ ಬಂದು ಈ ತಾಯಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಮಗುನ ಸ್ಕೂಲಿಗೆ ಸೇರಿಸಿ ಅಂತ. ಆ ತಾಯಿ ಕೂಗಾಡ್ಬಿಟ್ರು, ಯಾಕೆ ಸ್ಕೂಲಿಗೆ ಸೇರ್ಬೇಕು, ಅವನು ನಂತರನೇ ಕೂಲಿ ಆಗೋದು ಅಂತ. ಆ ನಿರ್ಮಲಾನವರು ತಮ್ಮ ಬುದ್ಧಿ ಎಲ್ಲ ಖರ್ಚು ಮಾಡಿ ಆ ಹುಡುಗನ ಕೈಯಲ್ಲಿ ಹಿಡ್ಕೊಂಡು ಕರ್ಕೊಂಡೋಗಿ ಸ್ಕೂಲಿಗೆ ಸೇರಿಸ್ಕೊಂಡ್ರು. ಆ ಟೀಚರ್ ಕೈಯಲ್ಲಿ ಕರ್ಕೊಂಡೋದ ಹುಡುಗನ ಹೆಸರು ಆಂಜನಪ್ಪ ಅಂತ. ಆಂಜನಪ್ಪ ಅದೇ ಶಾಲೆಯಲ್ಲಿ ಓದಿ SSLCನಲ್ಲಿ 92% ತಗೊಂಡ. 92%. ಯಾರು ಸ್ಕೂಲ್ ಹೋಗಕ್ಕೆ ಡೌಟ್ ಇದ್ದವನು. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ದೊಂದು ಸಂಘಟನೆ ಇದೆ, ಸಂಸ್ಥೆ, ರಾಷ್ಟ್ರೋತ್ಥಾನ ಪರಿಷತ್ ಅಂತ. ರಾಷ್ಟ್ರೋತ್ಥಾನ ಪರಿಷತ್ತು ಪ್ರತಿ ವರ್ಷ ತಪಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತದೆ. ತಪಸ್ ಮತ್ತೆ ಸಾಧನ ಅಂತ. ಈ ಗ್ರಾಮೀಣ ಭಾಗದ ಯಾರು ಪ್ರತಿಭಾವಂತರಿದ್ದಾರೆ ಅವರ ಹೆಕ್ಕಿ ಅವ್ರನ್ನ ಆಯ್ಕೆ ಮಾಡಿ ಅವ್ರಿಗೆ ಉಚಿತವಾದ PUC ಶಿಕ್ಷಣ ಕೊಡ್ತಾರೆ. ಅವ್ರಿಗೇನು, ಈ ಮಕ್ಕಳು IITಗೆ ಹೋಗ್ಬೇಕು ಅಂತ. ಸೊ ಆ ತಪಸ್ಸಲ್ಲಿ ಅಂತ ಒಂದು ಪಾತಾಳ ಗರಡಿಗೆ ಸಿಕ್ಕಾಕೊಂಡವನು ನಮ್ಮ ಆಂಜನಪ್ಪ. 2 ವರ್ಷ ಒಳ್ಳೆ ಸ್ಟಡಿ ಮಾಡ್ದ. CET ರ್ಯಾಂಕ್ 650 ರ್ಯಾಂಕ್ ತಗೊಂಡ. ನಾನು ಅನ್ಕೊಂತೀನಿ, ಆ ನಿರ್ಮಲಾನ ಟೀಚರು ಆ ಹುಡುಗನ ಕರ್ಕೊಂಡು ಬರ್ದೇ ಇದ್ದಿದ್ರೆ ಆ ಹುಡುಗ ಒಂದು ಕೂಲಿ ಆಗ್ತಾ ಇದ್ದ, ಇಲ್ಲದ್ರೆ ಪೋಲಿ ಆಗ್ತಾ ಇದ್ದ. ಅದು ಬಿಟ್ಬಿಡಿ. ನಮ್ಮ ದೇಶದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದು ಅಂತಂದ್ರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್, JEE. ಆ JEE ನಲ್ಲಿ ನಮ್ಮ ಆಂಜನಪ್ಪ ಇಡೀ ದೇಶದಲ್ಲಿ 92ನೇ ರ್ಯಾಂಕ್ ತಗೊಂಡ, 92nd ರ್ಯಾಂಕ್. ಹಿ ಕಂಪ್ಲೀಟೆಡ್ ಹಿಸ್ IIT ಕೋರ್ಸ್ ಇನ್ ಮುಂಬೈ IIT, ಬಾಂಬೆ IIT. ದಟ್ ಈಸ್ ದ ಸ್ಟ್ರೆಂತ್ ಆಫ್ ಎ ಗೌರ್ಮೆಂಟ್ ಸ್ಕೂಲ್. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಬ್ಬ, ನಾವು ಕೋವಿಡ್ ಟೈಮಲ್ಲಿ ಎಲ್ಲರ ಸಹಕಾರದೊಂದಿಗೆ ಪರೀಕ್ಷೆ ಮಾಡಿದ್ವು. ಒಬ್ಬ ಮಹೇಶ್ ಅನ್ನೋನು ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ 625ಕ್ಕೆ 617 ಮಾರ್ಕ್ಸ್ ತಗೊಂಡ. ಪಬ್ಲಿಕ್ ಸ್ಕೂಲ್ ಹುಡುಗ. ನಾನು ಬೆಳಗ್ಗೆ ನೋಡಿದೆ, ಅವ್ರ ಮನೆಗೆ ಹೋದೆ. ನಾನು ಹೋದರೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಬರೀ ಗುಡಿಸ್ಲುಗಳು. ಆ ಗುಡಿಸ್ಲು ಮುಂದೆ ಹೋಗಿ ನಿಲ್ಲಿಸ್ಬಿಟ್ರು. ಎಲ್ಲಪ್ಪ ನಿಮ್ಮ ಮನೆ ಇದೆ? ಅಲ್ಲಿಂದ. ಆ ಮನೆಗೆ ಎಂಟ್ರ್ ಹಾಕೇ ಆಗೋದಿಲ್ಲ, ಬಕ್ಕೊಂಡು ಹೋಗ್ಬೇಕು. ಒಳಗಡೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಎಲ್ಲಪ್ಪ ಓದ್ತೀಯ ಅಂದೆ. ಸರ್ ಆಚೆ ಓದ್ತೀನಿ ನಾನು ಅಂದ. ನಾನು ಹೋಗ್ಬಿಟ್ಟು ಬಂದಿದ್ದು ಸ್ವಲ್ಪ ಸುದ್ದಿ ಆಯಿತು. ಕರ್ನಾಟಕದ 6 ಪ್ರಸಿದ್ಧ ಕಾಲೇಜುಗಳು ಮುಂದೆ ಬಂದು ನಾವು ಫ್ರೀಯಾಗಿ ಓದಿಸ್ತೀವಿ ಅಂತ. ಅವನಿಗೆ ಫ್ರೀಯಾಗಿ ಓದಿಸಿ ಇವತ್ತು ಅವನು RV ಇಂಜಿನಿಯರಿಂಗ್ ಕಾಲೇಜಲ್ಲಿ 4th ಇಯರ್ BE ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಸಂಜಯ್ ಅಂತ ಒಬ್ಬ ಹುಡುಗ, ಅವನು 625ಕ್ಕೆ 618 ತಗೊಂಡ. ನಮ್ಮ ಜಮಖಂಡಿ ಕ್ಷೇತ್ರದ ಸಾವಳಗಿ ಅಂತ ಒಂದು ಊರು, PD ಜತಿಯವ್ರ ಊರು. ಅವನು ನೋಡಕ್ ಹೋದೆ. ಸಭಾಧ್ಯಕ್ಷರೇ, ಗುಡ್ಡದ ಮೇಲೆ ಪ್ಲಾಸ್ಟಿಕ್ ಶೀಟ್ ಮನೆ ಒಂದು, ಯಾವ ಬಿದ್ದೋಗುತ್ತೋ ಗೊತ್ತಿಲ್ಲ.
ಆ ಹುಡುಗ 617 ತಗೊಂಡ. ನಾವು ಹೋಗಿ ಗೊತ್ತಿದ್ದು ಅದು ಸುಧಾಮೂರ್ತಿ ಅವರ ತವ್ರ ಮನೆ, ತಾಯಿ ಮನೆ. ಅವ್ರು ಬಹಳ ಖುಷಿ ಆಯ್ತು, ನಮ್ಮೂರು ಹುಡುಗ ಹಿಂಗೆ ಓದ್ತಾ ಇದ್ದೇನೆ ಅಂತ ಅವತ್ತು ಅನೌನ್ಸ್ ಮಾಡಿದ್ರು. ಇವ್ನು ಎಲ್ಲಿವರೆಗೂ ಓದ್ತಾನೋ ನಾವು ಫ್ರೀಯಾಗಿ ಓದಿಸ್ತೀನಿ ನಾನು. ಇದು ಮೂರನೇದು. ಇನ್ನೊಂದು ಬಹಳ ವಿಚಿತ್ರವಾದದ್ದು, ಒಬ್ಳು ಗ್ರೀಷ್ಮಾ ಅಂತ ಒಬ್ಳು ಹುಡುಗಿ, ಈ ಕೋವಿಡ್ ಟೈಮಲ್ಲಿ ಅವಳು ಸ್ಕೂಲ್ಗೆ ಹೋಗೋಕ್ಕಾಗಲಿಲ್ಲ, ಎಕ್ಸಾಮಿನೇಷನ್ ಫೀಸ್ ಕಟ್ಟಕ್ಕಾಗಲಿಲ್ಲ, ಅವಳಿಗೆ ಅಡ್ಮಿಷನ್ ಟಿಕೆಟ್ ಕೊಡಲಿಲ್ಲ. ಮೈ ಡೇ ಸ್ಟಾರ್ಟ್ಸ್ ಅರ್ಲಿ, ಇಟ್ ಸ್ಟಾರ್ಟ್ಸ್ ಅಟ್ 4:30 ಇನ್ ದ ಮಾರ್ನಿಂಗ್. ನಾನು ವಾಕಿಂಗ್ ಮಾಡುವಾಗ ನೋಡಿದೆ, ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಇತ್ತು. ಈ ಹುಡುಗಿ ಅಡ್ಮಿಷನ್ ಟಿಕೆಟ್ ಸಿಕ್ಕಿಲ್ಲ ಅಂತ ಶಿ ವಾಂಟೆಡ್ ಟು ಎಂಡ್ ಹರ್ ಲೈಫ್. ಶಿ ಅಟೆಂಪ್ಟೆಡ್. ಅದು ನಂಗೆ ಗೊತ್ತಾಗಿ ಭಾಳ ಕೇದಾಗ ಮನೆ ಹೋಗಿ ಸ್ನಾನ ಮಾಡ್ಕೊಂಡು ಕೊರಟಗೆರೆಗೆ ಹೋದೆ ನಾನು. ಬೈ 6:15 ಐ ವಾಸ್ ಇನ್ ಹರ್ ಹೌಸ್. ಆ ಹುಡುಗಿಗೆಲ್ಲ ಸಮಾಧಾನ ಮಾಡಿ, ನೋಡಮ್ಮ ನಿನ್ನ ಪರೀಕ್ಷೆ ಕೊಡಿಸೋ ಜವಾಬ್ದಾರಿ ನಂದು ಅಂತ ಧೈರ್ಯ ಹೇಳಿ ಕುಡ್ಸೋದೇ ಭಾಳ ಕಷ್ಟ ಆಯಿತು. ಪೂರಕ ಪರೀಕ್ಷೆ ಕೊಡಿಸ್ದೆ. ಸಭಾಧ್ಯಕ್ಷರೇ, ಯಾರಿಗೆ ಪರೀಕ್ಷೆಗೆ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಆ ಹುಡುಗಿ ಪೂರಕ ಪರೀಕ್ಷೆಯಲ್ಲಿ ಇಡೀ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ತಗೊಂಡು. ಅಗೇನ್ ದಟ್ ಈಸ್ ದ ಸ್ಟ್ರೆಂತ್ ಆಫ್ ದಟ್ ಸೆಕ್ಷನ್. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಸರ್ಕಾರಿ ಶಾಲೆಗಳನ್ನ ನಾವು ಸಬಲೀಕರಣ ಮಾಡಬೇಕು. ಬಹಳ ಕಷ್ಟ ಸ್ಥಿತಿಲಿ ಇದೀವಿ ನಾವು. ಇವತ್ತೇನಾಗಿದೆ, ನನಗೆ ಇಲ್ಲಿ ಮಾತಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ನನ್ನ ಮೇಲೆ ಸರ್ಕಾರಿ ಶಿಕ್ಷಣ ಇಲಾಖೆಯ ಋಣ ನನ್ನ ಮೇಲಿದೆ. ಬಿಕಾಸ್ ಮೈ ಮದರ್ ವಾಸ್ ಎ ಸ್ಕೂಲ್ ಟೀಚರ್. ಮೈ ಮದರ್ ವಾಸ್ ಎ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಫಾರ್ 37 years. ಇಟ್ ವಾಸ್ ಬಿಕಾಸ್ ಆಫ್ ಹರ್ ಐ ಆಮ್ ಹಿಯರ್. ಇವತ್ತೇನಾಗಿದೆ, ಅನ್ಫಾರ್ಚುನೇಟ್ಲಿ ನಾನು ಓದಿದ್ದು ಕೂಡ ಏಡೆಡ್ ಸ್ಕೂಲಲ್ಲಿ. ಐ ಹ್ಯಾವ್ ಎ ಇಲಿಸ್ಟ್ರಿಯಸ್ ಕ್ಲಾಸ್ಮೇಟ್, ಪ್ರಕಾಶ್ ಪಡ್ಕೋಣೆ. ಅವರು ನನ್ನ ಕ್ಲಾಸ್ಮೇಟು. ದೀಪಿಕಾ ಪಡ್ಕೋಣೆ ಅವರ ತಂದೆ ಫಸ್ಟ್ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್. MES ಕಾಲೇಜಲ್ಲೂ ಕೂಡ ಒಟ್ಟಿಗೆ ಇದ್ವು. ಆದರೆ 80-90 ಇಸ್ವಿ ಆದಮೇಲೆ ನಮ್ಮ ಆಡಳಿತದ ಮನೋಧರ್ಮ ಸರ್ಕಾರಿ ಶಾಲೆಗಳ ಕಡೆ ಬದಲಾವಣೆ ಆಗ್ಬಿಟ್ಟಿದೆ. ನಾನು ಇಬ್ಬರು ಶಿಕ್ಷಣ ಸಚಿವರನ್ನ ತಪ್ಪಿಸ್ಕೋತೀನಿ. ಒಬ್ರು ಶ್ರೀ ಗೋವಿಂದೇಗೌಡ. ಇವತ್ತು ಅನೇಕ ಶಿಕ್ಷಕರು ಅವ್ರ ಫೋಟೋ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಆ ರೀತಿ ಒಬ್ಬ ಧೀಮಂತ ಶಿಕ್ಷಣ ಸಚಿವ. ಇನ್ನೊಬ್ರು ಹೆಸರು ಹೇಳಕ್ ಇಷ್ಟಪಡೋದಿಲ್ಲ. ಅವರೊಂದು ನೊಟೋರಿಯಸ್ ಸ್ಟೇಟ್ಮೆಂಟ್ ಮಾಡಿದ್ರು. ಬಿಗೆ ಎಜುಕೇಶನ್ ಮಿನಿಸ್ಟರ್, ಶಿಕ್ಷಣ ಕ್ಷೇತ್ರ ಒಂದು ಅನುತ್ಪಾದಕ ಕ್ಷೇತ್ರ, ನಾನ್ ಪ್ರೊಡಕ್ಟಿವ್ ಸೆಕ್ಟಾರ್ ಅಂತ ಒಂದು ಮಾತು ಹೇಳಿದ್ರು. ಅದು ಯಾವ ಬಾಯಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಆದ್ರೆ ಅದನ್ನ ಇವತ್ತು ಆಡಳಿತ ಬಹಳ ಸೀರಿಯಸ್ ತಗೊಂಡ್ಬಿಟ್ಟಿದೆ. ಇಟ್ಸ್ ಅ ನಾನ್ ಪ್ರೊಡಕ್ಟಿವ್ ಸೆಕ್ಟಾರ್, ಅನ್ಲೈಕ್ ಇರಿಗೇಷನ್, ಅನ್ಲೈಕ್ ಇಂಡಸ್ಟ್ರೀಸ್. ಅವ್ರಿಗೆ ಗೊತ್ತಿಲ್ಲ ಇದಿಲ್ಲದೆ ಇದ್ರೆ ಯಾವ ಇಂಡಸ್ಟ್ರಿ ಯಾವ ಇದು ಕೂಡ ಉಪಯೋಗ ಆಗೋದಿಲ್ಲ ಅಂತ. ಇವತ್ತೇನಾಗ್ತಾ ಇದೆ, ಸರ್ಕಾರಿ ಶಾಲೆಗಳ ಬಗ್ಗೆ ಜನರ ವಿಶ್ವಾಸಾರ್ಹತೆ ಇವತ್ತು ಜಾಸ್ತಿ ಆಗಬೇಕಾಗಿದೆ. ವಿಶ್ವಾಸಾರ್ಹತೆ ಜಾಸ್ತಿ ಆಗದೆ ಇದ್ರೆ ಏನು, ನಮ್ಮೆಲ್ಲರ ಮುಂದೆನೂ ಕೂಡ ಉದಾಹರಣೆ ಇದೆ. ಬಂದ್ಬಿಟ್ಟು ಎಲ್ಲರೂ ಕೂಡ ಫೀಸ್ ಜಾಸ್ತಿ ಆಗೋಗ್ಬಿಟ್ಟಿದೆ, ಫೀಸ್ ಕಡಿಮೆ ಮಾಡಿಸಿ ಸರ್, ಒಂದು ಲೆಟರ್ ಕೊಡಿಸಿ ಸರ್, ಫೋನ್ ಮಾಡಿಸಿ ಸರ್. ನಾನು ಕೇಳ್ತೀನಿ, ನಮ್ದು ಒಳ್ಳೆ ಗೌರ್ಮೆಂಟ್ ಸ್ಕೂಲ್ಗಳಿಲ್ಲ, ಯಾಕೆ ಸೇರ್ಸಲ್ಲ ಅಂತ. ಬಟ್ ಅವ್ರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ, ಗೌರ್ಮೆಂಟ್ ಸ್ಕೂಲ್ಗೆ ಹೋದ್ರೆ ನಮ್ಮ ಮಕ್ಕಳು ಓದೋದಿಲ್ಲ, ಕಲಿಯೋದಿಲ್ಲ, ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ಲ. ನಾವು ಫ್ರೀ ಟೆಕ್ಸ್ಟ್ ಬುಕ್ಸ್ ಕೊಡ್ತೀವಿ, ಫ್ರೀ ಯೂನಿಫಾರ್ಮ್ ಕೊಡ್ತೀವಿ, ಮಧ್ಯಾಹ್ನದ ಊಟ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಅಂಡ್ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿರುವ ಟೀಚರ್ಸು ದೇ ಆರ್ ವೆರಿ ವೆಲ್ ಟ್ರೈನ್ಡ್. ಡಿಗ್ರಿ ಇದೆ, BEd ಆಗಿದೆ, TET ಆಗಿದೆ, CET ಇಂದ RK ಬರ್ತಾರೆ, ಒಳ್ಳೆ ಸಂಬಳ ಸಿಗ್ತಾ ಇದೆ. ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆದ್ಮೇಲೆ ಶಿಕ್ಷಕರಿಗೆ ಒಳ್ಳೆ ಸಂಬಳ ಅನ್ನೋದು ಬಂತು. ಮುಂಚೆ ಶಿಕ್ಷಕ ಬಡ ಶಿಕ್ಷಕ ಅಂತಾನೆ ಹೇಳ್ತಾ ಇದ್ದು, ಅದು ದೇ ವರ್ ಗೋಯಿಂಗ್ ಟುಗೆದರ್. ಇವತ್ತು ಅವೆಲ್ಲ ಇದ್ದಾಗಲೂ ಕೂಡ ನಮ್ಮ ಶಾಲೆಗಳಿಗೆ ಯಾಕೆ ಮಕ್ಕಳನ್ನ ಕಳಿಸ್ತಾ ಇಲ್ಲ? ಇದು ಕಳಿಸ್ತಾ ಇರೋದ್ರಿಂದ ಎರಡು ತೊಂದರೆ ಆಗುತ್ತೆ. ಮೊದಲನೇದು, ಬಹಳ ದೊಡ್ಡ ಸಂಖ್ಯೆಯ ಸಮುದಾಯ ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಪ್ರತಿಭೆ ಇದ್ರೂ ಕೂಡ ಅವರಿಗೆ ಅವಕಾಶ ಸಿಗೋದಿಲ್ಲ. ಎರಡನೇದು, ಸಾಲಗಾರರಾಗ್ತಾರೆ. ನಂದೊಂದು ಅಂದಾಜಿದೆ,
ಅವರ ಆದಾಯದ 20% ಹಣವನ್ನ ಮಕ್ಕಳ ಶಿಕ್ಷಣಕ್ಕೆ ಅವರು ಕೊಡ್ತಾ ಇದ್ದಾರೆ. ಏನೋ ಒಂದು ಆಸೆ ಅವ್ರಿಗೆ, ಪಾಪ ಕಾನ್ವೆಂಟ್ ಅನ್ನೋಕ್ಕೂ ಬರಲ್ಲ, ಕಾರ್ಮೆಂಟ್ ಅಂತಾರೆ. ಕಾರ್ಮೆಂಟ್ ಕಳಿಸ್ಬೇಕು, ಬಣ್ಣ ಬಣ್ಣದ ಯೂನಿಫಾರ್ಮ್ ಹಾಕೋಕು, ಆ ಬಸ್ಸಲ್ಲಿ ಕಳಿಸ್ಬೇಕು, ಕಳಿಸ್ತಾರೆ. ಹಾಸಿಗೆ ಇದ್ದಷ್ಟು ಕಾಲ್ಚಿ ಹಚ್ಬೇಕು ಅಂದ್ರೆ ಗಾದೆ ಅವ್ರ ಕೈಲಿ ಆಗ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಮ್ದೊಂದು ಬಹಳ ದೊಡ್ಡ ಜವಾಬ್ದಾರಿ, ನಮ್ಮ ಸರ್ಕಾರಿ ಶಾಲೆಗಳ ಮಹತ್ವವನ್ನ ಆಡಳಿತ ಅರ್ಥ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೆಳೆಸಿ ಉದ್ಧಾರ ಮಾಡೋದು. ಇಲ್ಲಿ ನಮ್ಮ ಗೋಪಾಲಯ್ಯವರು ಶಾಸಕರಿದ್ದಾರೆ, ಅವ್ರ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಒಂದು ಶಾಲೆ ಮಾಡಿದ್ದಾರೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಹೇಳ್ತಿದ್ರು ಸರ್, ಬಹಳ ಒಂದು ಒಳ್ಳೆ ಶಾಲೆ. ಆ ಥರ ಬೇರೆ ಬೇರೆ ಕಡೆ ಪ್ರಯತ್ನ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಒಂದು ಕಣ್ವಾ ಡಯಾಗ್ನೋಸ್ಟಿಕ್ಸ್ ಅಂತ ಇದೆ, ಡಾಕ್ಟರ್ ಎಚ್ ಎಂ ವೆಂಕಟಪ್ಪ ಅಂತ, ನಮ್ಮ ಏರಿಯಾದಲ್ಲೇ ಇರೋದು. ಈಗ ಒಂದು ನಾನು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಒಂದು ದಿವಸ ನಮ್ಮ ಮನೆಗೆ ಬಂದು ನಮ್ಮ ಊರಿಗೆ ಹೋಗೋಣ ಬರ್ತೀರಾ ಅಂದರು. ಹೋಗೋಣ ಸರ್ ಅಂದೆ. ಹೋಗಿ ಅವ್ರ ಮನೆ ಕರ್ಕೊಂಡೋಗಿ ಎದುರುಗಡೆ ಬಿದೋಗಿದೆ ಸ್ಕೂಲು. ಸರ್ ನಾನು ಇಲ್ಲೇ ಓದಿದ್ದು ಅಂದರು. ಇನ್ನೊಂದು ಸ್ಕೂಲ್ ಕರ್ಕೊಂಡು ಹೋದ್ರು, ಇದೇ ನನ್ನ ಹೈಸ್ಕೂಲ್ ಅಂದರು. ಸರ್ ಒಂದು ಸಹಾಯ ಮಾಡ್ತೀರಾ ಅಂದರು. ಏನು ಸರ್ ಅಂದೆ. ನಾನೊಂದು ಸ್ಕೂಲ್ ಕಟ್ಟಿಸ್ಕೊಡ್ತೀನಿ, ಅವಕಾಶ ಕೊಡ್ತೀರಾ ಅಂದರು. ಸರ್ ಎಷ್ಟು ಖರ್ಚು ಮಾಡ್ಬೋದು ನೀವು? ಒಂದು 6 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಸರ್. 6 crores ಸರ್, ನೀವು ಖಂಡಿತ ಕಟ್ಟಿ ಹೇಗಾರು ಮಾಡಿ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಡ್ತೀವಿ, LKG to +2 ಇರೋ ರೀತಿನಲ್ಲಿ ನಾವು ಮಾಡೋಣ ಅಂದೆ. ಕಳೆದ 2 ತಿಂಗಳ ಹಿಂದೆ ಅದರ ಲೋಕಾರ್ಪಣೆ ಆಯಿತು. ಉಪಸಭಾಧ್ಯಕ್ಷರೇ, ಹಿ ಹ್ಯಾಸ್ ಸ್ಪೆಂಡ್ 14 crores, 14 ಕೋಟಿ ರೂಪಾಯಿ ಕೊಟ್ಟು ಅದ್ಭುತವಾದ ಶಾಲೆ ಕಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮೂರು ಜನ ಚನ್ನಪಟ್ಟಣಕ್ಕೆ ಪ್ರೈವೇಟ್ ಸ್ಕೂಲ್ಗೆ ಯಾಕೆ ಹೋಗ್ಬೇಕು, ಇಲ್ಲೇ ಓದ್ಲಿ. ಅಷ್ಟೇ ಅಲ್ಲ, ಪ್ರತಿ ವರ್ಷ 10 ಲಕ್ಷ ರೂಪಾಯಿ ಮೇಂಟೆನೆನ್ಸ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಸಾಮಾನ್ಯವಾಗಿ ಯಾರು ಮಾಡಿ, ಎಲ್ಲರೂ ಕೂಡ ಲೇನಾ ಬ್ಯಾಂಕೇ ಇರುವಾಗ ದೇನಾ ಬ್ಯಾಂಕ್ ಬಹಳ ಕಡಿಮೆ. ಇದೊಂದು ದೇನಾ ಬ್ಯಾಂಕ್ ಇದು. ನಾನು ಇವತ್ತು ಆ ವೆಂಕಟಪ್ಪನವರ ನಾನು ಜ್ಞಾಪಕಿಸ್ತಾ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಕಡೆ ಸಮುದಾಯಗಳು, ನಾನೊಂದು ಬಂಟ್ವಾಳದಲ್ಲಿ ಒಂದು ಶಾಲೆಗೆ ಹೋಗಿದ್ದೆ, ದದ್ದಲ್ಗ. ಆ ಶಾಲೆಯಲ್ಲಿ ಸ್ಟ್ರೆಂತು ಸುಮಾರು 20, 27, 30 ಇಳಿದ್ಬಿಟ್ಟಿತ್ತು. ಅಲ್ಲೊಬ್ರು ಅಂಚಲ್ ಅಂತ, ಅವರೊಂದು ದುರ್ಗಾ ಪರಮೇಶ್ವರಿ ಟ್ರಸ್ಟ್ ಅಂತ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಮಾಡಿದ್ರು ಉಪಾಧ್ಯಕ್ಷರೇ. ಶಾಲೆ ಕಟ್ಟಿದ್ರು, ಬಸ್ಗಳನ್ನ ತಂದರು, ಟೀಚರ್ಸ್ ಸೇರಿಸಿದ್ರು. 30 ಜನ ಮಕ್ಕಳಿದ್ದ ಜಾಗದಲ್ಲಿ ನಾನು ಹೋಗಿದ್ದ ದಿವಸ 650 ಮಕ್ಕಳಿದ್ರು. 650, ಇವಾಗ 1000 ಕೂಡ ಜಾಸ್ತಿ ಆಗಿದೆ. ಈ ರೀತಿ ಅನೇಕರನ್ನು ನೋಡಿದ್ದೀನಿ. ಸೊ ಇವತ್ತು ಶಾಲೆ ಮಾಡಬೇಕು ಅಂತ ಜನ ಮುಂದೆನೂ ಕೂಡ ಬರ್ತಾರೆ. ಆ ಶಾಲೆಯಲ್ಲಿ ಓದಿದ್ರೆ ನಿಜವಾಗ್ಲೂ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಈ ನೆಲಕ್ಕೆ ಅಂಟ್ಕೊಂಡಿರ್ತಾರೆ, ಈ ನೆಲದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಾರೆ. ನಾನು ಸ್ಕೂಲ್ ನೋಡಿದೆ ಜಾರ್ಜ್ ಅವರೇ, ಆ ಸ್ಕೂಲ್ ಹೆಸರು ನಂಗೆ ಖುಷಿ ಕೊಡ್ತು. ಗ್ಲೋಬಲ್ ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್, ಗ್ಲೋಬಲ್ ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್, ಬನ್ನೇರಘಟ್ಟ ರೋಡಲ್ಲಿ. ಎಷ್ಟಪ್ಪ ಫೀಸು ಅಂತಂದೆ. 8.5 ಲಕ್ಷ ಪರ್ ಇಯರ್. ನಾನು ಖಾಸಗಿ ಶಾಲೆಗಳ ಬಗ್ಗೆ ಮಾತಾಡಕ್ ಹೋಗಲ್ಲ, ಅದು ಅಶೋಕ ಹೋಟ್ಲಿಗೆ ಹೋಗ್ಲಿ, ಶಾಂಗ್ರಿಗಳ ಹೋಗ್ಲಿ, ದರ್ಶಿನಿಗೂ ಇದೆ. ದರ್ಶಿನಿ ಹೋಟ್ಲಿಗೆ ಹೋಗೋರಿದೆ, ಫುಟ್ಪಾತ್ ಮೇಲೂ ತಿನ್ನೋರು ಇದ್ದಾರೆ. ಆದರೆ ಫುಟ್ಪಾತ್ ಮೇಲೆ ತಿನ್ನೋ ಕಡೆ ಒಂದು ಒಳ್ಳೆ ಗುಣಮಟ್ಟದ ಆಹಾರ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಈಗ ನಾನು ಯಾಕೆ ಈ ವಿಚಾರ ತಗೊಂಡೆ ಅಂತಂದ್ರೆ, ಇದ್ರ ಬಗ್ಗೆ ಸರ್ಕಾರ, ನಾವೆಲ್ಲ ಶಾಸಕರು ಇದ್ರ ಬಗ್ಗೆ ಯೋಚನೆ ಮಾಡಿ, ಆ ಧ್ವನಿ ಇಲ್ಲದ ಸಮುದಾಯನೇ ಇದೆ ಆ ಮಕ್ಕಳು. ಮೊನ್ನೆ ಕೊಪ್ಪದ ಹತ್ರ ಒಬ್ಳು ಹುಡುಗಿ ಪ್ರಧಾನಮಂತ್ರಿಗೆ ಲೆಟರ್ ಬರೆದಿದ್ದಾಳೆ. ಅದೆಲ್ಲ ಕಡೆ ಬಂತು ವೈರಲ್ ಆಗಿ. ನನ್ನ ಶಾಲೆ ಹೋಗಕ್ಕೆ ರಸ್ತೆನೇ ಇಲ್ಲ ಅಂತ. ಆ ರಸ್ತೆ ಫೋಟೋ ಗಿಟ್ಟೆಲ್ಲ ಆಮೇಲೆ ವಿಡಿಯೋ ನೋಡಿದೆ ನಾನು. ಕೊನೆ ನಾನು ನಮ್ಮ MP ಶ್ರೀನಿವಾಸ್ ಪೂಜಾರಿ ಅವ್ರು ಫೋನ್ ಮಾಡಿ, ನೋಡಿ ಸರ್ ಅದೇನು ಅಂತ, ಅದೇನೋ ಒಂದು ಆಯ್ತು. ಅದೇ ತರ ಗದಗಲ್ಲಿ ಅಥವಾ ಬಿಜಾಪುರದಲ್ಲಿ ಗಂಗವ್ವ ಅಂತ ಒಬ್ಳು ಹುಡುಗಿ, ಶಿ ರೋಟ್ ಎ ಲೆಟರ್ ಟು ಪ್ರೈಮ್ ಮಿನಿಸ್ಟರ್, ನಮ್ಮ ಶಾಲೆಯಲ್ಲಿ ನಮ್ಮ ಶೌಚಾಲಯನೇ ಇಲ್ಲ, ಶೌಚಾಲಯ ಇಲ್ಲದೆ ಇದ್ರೆ ನಾವು ಹೋಗೋಕ್ಕಾಗೋದಿಲ್ಲ ಅಂತ ಶಿ ರೋಟ್ ಎ ಲೆಟರ್. ಆಮೇಲೆ ಅಲ್ಲಿ ಶೌಚಾಲಯ ಬಂತು. ನಾನು ಅವಾಗ ಸಂಜಯ್ ಅಂತ ಒಬ್ಬ ಹುಡುಗಾಡಿದ್ನಲ್ಲ ಸಾವಳಗಿ, ಅವನ ಮನೆ ನೋಡಿ ನನಗೆ ಭಾಳ ಬೇಜಾರಾಗ್ಬಿಟ್ಟು ಆಗಿನ ಬಾಗಲಕೋಟೆ DC ಜೊತೆ ಮಾತಾಡ್ಬಿಟ್ಟು ಹೇಳಿದೆ, ಏನೋ ಮಾಡ್ರಪ್ಪ ಅಂತ. ಕೊನೆಗೆ ಅವನಿಗೆ ಆಶ್ರಯ ಸ್ಕೀಮಲ್ಲಿ ಅವ್ರಿಗೊಂದು ಮನೆ ಕೊಟ್ಟರು ಆ ಕುಟುಂಬಕ್ಕೆ.
ನೋ ದೇ ಆರ್ ಲಿವಿಂಗ್ ಇನ್ ಎ ಪೀಸ್ಫುಲ್ ಅಟ್ಮಾಸ್ಫಿಯರ್. ಸೊ ಇದೆಲ್ಲ ಹೇಳ್ತಾ ನಂದು ಒಟ್ಟಾರೆ ಈ ಅನುತ್ಪಾದಕ ಕ್ಷೇತ್ರ ಅನ್ನೋದನ್ನ ತಲೆಯಿಂದ ತೆಗೆದು ಇದೊಂದು ಉತ್ಪಾದಕ ಕ್ಷೇತ್ರ, ಸಮಾಜಕ್ಕೆ ಬಹಳ ಜರೂರಾಗಿ ಬೇಕಾದ ಒಂದು ಕ್ಷೇತ್ರ, ಸಮಾಜವನ್ನ ಗೌರವಿಸುವ ಪ್ರಜೆಗಳನ್ನ ಸೃಷ್ಟಿ ಮಾಡೋ ಕ್ಷೇತ್ರ ಅನ್ನೋದು ಎಲ್ಲ ಆಡಳಿತ ನಡೆಸೋರ ತಲೆಗೆ ಬರಬೇಕು. ಏನಾಗಿದೆ, ಒಂದು ಐ ಮೇ ಬಿ ರಾಂಗ್ ಆರ್ ರೈಟ್ ಗೊತ್ತಿಲ್ಲ, ಆಡಳಿತದಲ್ಲಿರೋರಿಗೆ ಅವ್ರಿಗೂ ಕೂಡ ಐ ಥಿಂಕ್ ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ವೇರ್ ಪ್ರೈವೇಟ್ ಸ್ಕೂಲ್ಸ್ ಆರ್ ಕಾಲ್ಡ್ ಪಬ್ಲಿಕ್ ಸ್ಕೂಲ್ಸ್. ಬೇರೆ ಕಡೆ ಎಲ್ಲ ಪಬ್ಲಿಕ್ ಸ್ಕೂಲ್ಸ್ ಆರ್ ಗೌರ್ಮೆಂಟ್ ಸ್ಕೂಲ್ಸ್. ನಾನು ಕೇರಳದಲ್ಲಿ ನೋಡಿದ್ದೀನಿ. ಕೇರಳದ ಜನಸಂಖ್ಯೆಯಲ್ಲಿ ಫಸ್ಟ್ ಪ್ರಿಫರೆನ್ಸ್ ದೇ ವಿಲ್ ಗಿವ್ ಟು ಗೌರ್ಮೆಂಟ್ ಸ್ಕೂಲ್, ಸೆಕೆಂಡ್ ಪ್ರಿಫರೆನ್ಸ್ ಏಡೆಡ್ ಸ್ಕೂಲ್, ಲಾಸ್ಟ್ ಪ್ರಿಫರೆನ್ಸ್ ದಿ ಸೋ ಕಾಲ್ಡ್ ಪ್ರೈವೇಟ್ ಸ್ಕೂಲ್ಸ್. ಆ ರೀತಿ ಅವ್ರದ್ದು ಅಲ್ಲಿ ವ್ಯವಸ್ಥೆ ಇದೆ. ಸೊ ನಮ್ಮಲ್ಲಿ ಇದು ಮಾಡಕ್ಕೆ ಯಾಕೆ ಆಗೋದಿಲ್ಲ? ನಾನು ಹಿಂದೆ ಶಿಕ್ಷಣ ಸಚಿವವಾಗಿದ್ದಾಗ ಅನ್ಫಾರ್ಚುನೇಟ್ಲಿ ಐ ವಾಸ್ ಎ ವಾರ್ ಟೈಮ್ ಜನರಲ್, ನಾಟ್ ಎ ಪೀಸ್ ಟೈಮ್ ಜನರಲ್. ಕೋವಿಡ್ ಬಂದಾಗ ಶಾಲೆಗೆ ನಡೆಸೋದು ಕಷ್ಟ ಇದ್ದಾಗ ಎಜುಕೇಶನ್ ಮಿನಿಸ್ಟರ್ ಆಗಿದೆ. ಆದರೂ ಕೂಡ ವಿದ್ಯಾಗಮ ಎಲ್ಲ ತರಕ್ಕೆ ನಾವು ಪ್ರಯತ್ನ ಪಟ್ವು ನಾವು. ಸೊ ಈ ಹಿನ್ನೆಲೆಯಲ್ಲಿ ನಾನು ತಮ್ಮ ಮುಂದೆ ಇಷ್ಟು ವಿಚಾರ ಇಡಕ್ಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲಿ ಸುಮಾರು 41,000ಕ್ಕೂ ಹೆಚ್ಚು ಪ್ರಾಥಮಿಕ ಶಾಲೆಗಳು ಸರ್ಕಾರಿ, ಸುಮಾರು 4,800ಕ್ಕೂ ಹೆಚ್ಚು ಸರ್ಕಾರಿ ಪ್ರೌಢಶಾಲೆಗಳು ಕಾರ್ಯನಿರ್ವಹಿಸ್ತವೆ. ಸಬ್ಜೆಕ್ಟ್ ಕರೆಕ್ಷನ್ ಆ ಫಿಗರ್ಸ್ ಹೆಚ್ಚು ಕಡಿಮೆ ಇರ್ಬೋದು. ಸುಮಾರು 1,80,000 ಶಿಕ್ಷಕರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 1,80,000. ರಾಜ್ಯ ಸರ್ಕಾರದ ಆಯವ್ಯಯದ ಬಹುಪಾಲು ಮೊತ್ತ ಸರ್ಕಾರಿ ಶಾಲೆಗಳ ಸಬಲೀಕರಣ, ಗುಣಮಟ್ಟದ ಶಿಕ್ಷಣ ನೀಡಲು ವ್ಯಯಿಸಬೇಕು ಅನ್ನೋದು ನಮ್ಮ ಉದ್ದೇಶ, ಭಾವನೆ. ಅದ್ರ ಜೊತೆಗೇನೆ ವಿದ್ಯಾರ್ಥಿಗಳ ದಾಖಲಾತಿ. ಕೋವಿಡ್ ಸಮಯದಲ್ಲಿ ನನ್ಗೆ ಚೆನ್ನಾಗಿ ನೆನಪಿದೆ, ಒಂದೇ ವರ್ಷದಲ್ಲಿ ಸರ್ಕಾರಿ ಶಾಲೆಗಳ ಮಕ್ಕಳ ಸಂಖ್ಯೆ 2 ಲಕ್ಷ ಜಾಸ್ತಿ ಆಗಿತ್ತು. ಈಗ ಪ್ರತಿ ವರ್ಷ 2.5ರಿಂದ 3 ಲಕ್ಷ ಕಡಿಮೆ ಆಗ್ತಾ ಇದೆ. ಸನ್ಮಾನ್ಯ ಉಪಾಧ್ಯಕ್ಷರೇ, ವೆಂಕಟಶಿವ ರೆಡ್ಡಿ ಅವರು ಇಲ್ಲಿದ್ದಾರೆ. ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು ಓಬೇನಹಳ್ಳಿ ಅಂತ, ಓಬೇನಹಳ್ಳಿ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಒಂದು ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್, ಕಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿರೋದು 1, 2, 3, 4, 5 ಕ್ಲಾಸ್, ಅಂದ್ರೆ 1 to 5 ಕ್ಲಾಸಸ್. ಇಡೀ ಸ್ಕೂಲಲ್ಲಿ ಇರೋದು ಒಬ್ಳೆ ಹುಡುಗಿ, ನಂದಿನಿ ಅಂತ. ನನ್ಗೆ ಆಶ್ಚರ್ಯ ಆಯ್ತು, ಒಬ್ಳು ಹುಡುಗಿ ಏನಪ್ಪ ಮಾಡಕ್ ಸಾಧ್ಯ? ಹೋದೆ ನಾನು ಆ ಸ್ಕೂಲ್ ಹುಡ್ಕೊಂಡು. ಹೋಗ್ಬಿಟ್ರೆ ಆ ಸ್ಕೂಲಲ್ಲಿ ಆ ಟೀಚರ್ ಅವತ್ತು ರಜಾ. ಅದಕ್ಕೆ ಮೇಷ್ಟ್ರು ಬೇರೆ ಊರಿಂದ ಬಂದಿದ್ದೆ, ನಾನು ಬರೋದೇನು ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಅವ್ನು ಬಂದು ಏನೋ ಪಾಠ ಮಾಡ್ತಾನೆ ಪಾಪ, ಮೇಷ್ಟ್ರು ಮಾಡ್ತಾ ಇದ್ದಾರೆ. ನಾ ಹುಡುಗಿ ಅವ್ರನ್ನ ಕಳಿಸ್ಬಿಟ್ಟು ಆ ಹುಡುಗಿ ಮುಂದೆ ಕೂತ್ಕೊಂಡು ಒಂದು ಪಾಠ ಓದಿಸ್ದೆ, ಒಂದು ಪದ್ಯ ಕೇಳಿದೆ, ಒಂದು ಲೆಕ್ಕ ಕೇಳಿದೆ. ಆಮೇಲೆ ಕೇಳಿದೆ, ಬೆಳಗ್ಗೆಯಿಂದ ನಿಮ್ಗೆ ಏನೇನು ಪೀರಿಯಡ್ಸ್ ಇರುತ್ತೆ ಅಂತ. ಆ ಹುಡುಗಿ ಹೇಳ್ತು ಪಾಪ, ಐ ಸ್ಟಿಲ್ ರಿಮೆಂಬರ್ ಆ ಬ್ರೈಟ್ ಐಸು, ಆ ಯೂನಿಫಾರ್ಮು, ಆ ಉತ್ಸಾಹ ಮುಖದಲ್ಲಿ. ಒಬ್ಳೆ ಇದ್ರು ಕೂಡ ಅವಳದು ಬೆಳಗ್ಗೆ ಇಂಗ್ಲೀಷ್ ಇರುತ್ತೆ, ಆಮೇಲೆ ಕನ್ನಡ ಇರುತ್ತೆ, ಆಮೇಲೆ ಮ್ಯಾಥ್ಸ್ ಇರುತ್ತೆ, 5th ಪೀರಿಯಡು ಸ್ಪೋರ್ಟ್ಸ್ ಇರುತ್ತೆ ಎಂದು. ಸ್ಪೋರ್ಟ್ಸು ಏನ್ ಮಾಡ್ತೀಯಮ್ಮ ಒಬ್ಳೆ? ಸೊ ಒಬ್ಳೆ ಆಟ ಆಡ್ಕೊಡ್ತೀನಿ ಸರ್ ಅಂತ. ದಟ್ ವಾಸ್ ಎ ಚಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ನಾವು ಹುಡುಗಿ ಬಾಲ್ಯನ ಕಿತ್ಕೋತಾ ಇಲ್ವಾ ಅಂತ ಅನಿಸ್ತು. ನನ್ನ ಪ್ರಕಾರ ಮಕ್ಕಳು ಶಾಲೆ ಒಳಗಡೆ ಕಲಿಯೋದಕ್ಕಿಂತ ಶಾಲೆ ಹೊರಗಡೆ ಕಲಿಯೋದೇ ಜಾಸ್ತಿ. ಫ್ರೆಂಡ್ಸ್ ಇರಬೇಕು, ಆಟ ಆಡಬೇಕು, ಜಗಳ ಆಡಬೇಕು, ಮತ್ತೆ ಸ್ನೇಹಿತರಾಗಬೇಕು. ಇದು ಜೀವನದ ಕಲಿಕೆಯ ಭಾವ. ಆಮೇಲೆ ಪಾಟೀಲ್ ಅವರೇ, ಆಶ್ಚರ್ಯ ಏನ್ ಗೊತ್ತಾ, ಈವನ್ ದಟ್ ಚೈಲ್ಡ್ ಡಸ್ ನಾಟ್ ಬಿಲಾಂಗ್ ಟು ದಟ್ ಸ್ಕೂಲ್. ಸ್ಕೂಲ್ ಮುಚ್ಚಿಬಿಡುತ್ತೆ ಅಂತ ಇನ್ನೊಂದು ಮಗುನ ಸಾಲ ತಂದಿದ್ದು ಆ ಸ್ಕೂಲ್ಗೆ. ಹೀಗಾಗ್ಬಿಟ್ರೆ 1 ಮಗು, 2 ಮಗು, 3 ಮಗು ಇಟ್ಕೊಂಡು ಮಾಡಿದ್ರೆ. ಇನ್ನೊಂದು ನೋಡಿದೆ, ಉತ್ತರ ಕನ್ನಡದಲ್ಲಿ ಟೀಚರ್ ಬಲ್ಲೊಡಿತಾರೆ, ಮಗು ಬಂದು ನಿಂತ್ಕೊಳ್ಳುತ್ತೆ, ಟೀಚರ್ ಪ್ರೇಯರ್ ಹೇಳ್ಕೊಡ್ತಾರೆ, ಮಗು ಹೇಳುತ್ತೆ, ಇಬ್ಬರೇ. ಇದು ಯಾವುದೇ ದೃಷ್ಟಿಯಿಂದ ಒಳ್ಳೆಯದಲ್ಲ. ಅದಕ್ಕೆ ನಾವು ಹಿಂದೆ ಯೋಚಿಸಿದ್ವು, ಈಗೇನೋ ಅದನ್ನ ಸರ್ಕಾರವನ್ನು ಕೂಡ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಥವಾ ಪಂಚಾಯಿತಿ ಮಟ್ಟದಲ್ಲಿ ಒಂದು ಫುಲ್ ಫ್ಲೆಜ್ಡ್ ಸ್ಕೂಲ್ ಆಗಬೇಕು. ಫುಲ್ ಫ್ಲೆಜ್ಡ್ ಸ್ಕೂಲ್. ಇಟ್ ಶುಡ್ ಹ್ಯಾವ್ ಟೀಚರ್ಸ್ ಫಾರ್ ಆಲ್ ಕ್ಲಾಸಸ್, ಆಲ್
ಸಬ್ಜೆಕ್ಟ್ಸ್ ಜೊತೆಗೆ ನಮ್ಮ ಕ್ರಾಫ್ಟ್ಸು, ಆರ್ಟ್ಸು, ಸ್ಪೋರ್ಟ್ಸು ಏನಿದೆ ಅದಕ್ಕೆಲ್ಲನೂ ಬೇಕು, ಗ್ರೌಂಡ್ ಇರಬೇಕು, ಎಲ್ಲ ಮಾಡಬೇಕು. ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ನಂಬರ್ ಆಫ್ ಸ್ಕೂಲ್ಸ್, ಲೆಟ್ ಅಸ್ ಇಂಟ್ರೊಡ್ಯೂಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ನಾನು ಸುಳ್ಯ ಹತ್ರ, ಇಲ್ಲಿ ಭಾಗೀರಥಿ ಮರುಳಿಯ ಇದ್ದಾರೆ, ಸುಳ್ಯ ಹತ್ರ, ಸುಳ್ಯ ಕೇರಳ ಬಾರ್ಡ್ರದ್ದು ಒಂದು ಸ್ಕೂಲ್ಗೆ ಹೋಗಿದೆ. ಅಲ್ಲಿ ಒಬ್ರು ನಿಜವಾಗ್ಲು ಆ ಕಮಿಟೆಡ್ ಟೀಚರ್, ಐ ಹ್ಯಾವ್ ಫರ್ಗಾಟನ್ ಹರ್ ನೇಮ್, ಜಲಜಾಕ್ಷಿ, ಅವರು ನೋಡಿದ್ರಂತೆ ಪ್ರೈವೇಟ್ ಸ್ಕೂಲ್ಗೆಲ್ಲ ಮಕ್ಕಳು ಕಾರಲ್ಲಿ ಹೋಗ್ತಾ ಇರುವಾಗ ವ್ಯಾನಲ್ಲಿ SDMC ಅವ್ರ ಜೊತೆ ಮಾತಾಡಿದ್ರು, ಸರ್ ನಾವೊಂದು ಸೆಕೆಂಡ್ ಹ್ಯಾಂಡ್ ಮಾಡ್ತೀವಿ ಅಂತ ತಗೊಂಡ್ರೆ ಮಕ್ಕಳನ್ನ ಕರ್ಕೊಂಡ್ಬರ್ಬೋದು ಅಂತ. ಓಡಿಸೋರು ಯಾರು? ನಾನು ಓಡಿಸ್ತೀನಿ ಸರ್ ಅಂದ್ಲು ಟೀಚರ್. SDMC ಅಗ್ರಿ, ಒಂದು ಸೆಕೆಂಡ್ ಹ್ಯಾಂಡ್ ಮಾಡ್ತೀವಿ ಅಂತ ತಗೊಂಡು ನಾವು ಅವ್ರ ಮನೆಗೆ ಹೋಗಿ ಆ ಕಾರಿಂದನೇ ಆ ಮಕ್ಕಳು ಹತ್ಕೊಳ್ಳೋದೆಲ್ಲ ನೋಡೋದಕ್ಕೆ. ಐ ವೆಂಟ್ ಟು ದ ಸ್ಕೂಲ್. ಸುಮಾರು 25 ಜನ ಮಕ್ಕಳು, ಇವತ್ತು ಸ್ಟ್ರೆಂತ್ ಜಾಸ್ತಿ ಆಗಿದೆ, ಆ ಮಕ್ಕಳು ಆಕ್ಟಿವಿಟೀಸ್ ನೋಡಿ ಬಹಳ ಖುಷಿ ಆಗ್ಬಿಡ್ತು. ಅಂಥವ್ರನ್ನ ನಾವು ಗುರುತಿಸ್ಬೇಕು ನಾವು. ಸೊ ಹೀಗೆ ಅನೇಕ ಎಲ್ಲ ಇವಾಗ ಆಡಳಿತ ವರ್ಗ, ಶಾಸಕರು ಎಲ್ಲದರಲ್ಲೂ ಕೂಡ ಕೆಲವು ಕೆಲಸ ಮಾಡದಿರೋರು ಇದ್ದೇ ಇರ್ತಾರೆ. ಅರೆ ಕಮಿಟೆಡ್ ಕೆಲಸ ಮಾಡೋರು ಬಹಳ ಜನ ಇದ್ದಾರೆ. ಅವ್ರಿಗೆ ನಾವು ಬೆನ್ತಟ್ಟಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ನಾವು ಒಳ್ಳೇದು ಮಾಡಬೇಕು. ನನಗನ್ಸುತ್ತೆ ಎಲ್ಲ ರಾಜ್ಯದಲ್ಲೂ ಒಬ್ಬ APJ ಅಬ್ದುಲ್ ಕಲಾಂ ಬರಬೇಕು. ಎಷ್ಟು ಜನ ಶಾಸಕರು ನಾವು ತೀರ್ಮಾನ ಮಾಡಿದ್ರೆ, ವಾರಕ್ಕೊಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋದ್ರೆ, ಆ ಮಕ್ಕಳ ಜೊತೆ ಮಾತಾಡಿದ್ರೆ, ಮಕ್ಕಳಿಗೆ ಒಂದಷ್ಟು ಪ್ರೇರಣಾದಾಯಿ ಪ್ರಸಂಗಗಳನ್ನ ಹೇಳಿದ್ರೆ, ಟೀಚರ್ಸ್ಗೆ ಒಂದು ಬೆನ್ತಟ್ಟಿದ್ರೆ, ದಟ್ ವಿಲ್ ಬಿ ಎ ಗ್ರೇಟ್ ಕಾಂಟ್ರಿಬ್ಯೂಷನ್. ಅವೇನು ದುಡ್ಡು ಕಾಸು ಖರ್ಚು ಮಾಡೋದೇನು ಅಗತ್ಯ ಇಲ್ಲ.